ಕ್ಷಣಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ತಿರುವು. ಅಪ್ಪ ಮಗನ ಕೇಸ್ನಲ್ಲಿ ಬಗದಷ್ಟು ರಹಸ್ಯ. ಕಾಣೆಯಾಗಿ 16 ದಿನ ಎಲ್ಲಿದ್ದಾರೆ ಪ್ರಜ್ವಲ್? ಈ ಕೇಸ್ ಕಂಡ ಸ್ಫೋಟಕ ತಿರುವುಗಳೆಷ್ಟು? ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ಹಾಸನ ಫೈಲ್ಸ್. ನಾನು ನಾಗೇಂದ್ರ ಬಾಬು. ಹಾಸನದಲ್ಲಿ ಎದ್ದಿದ್ದ ಪೆನ್ ಡ್ರೈವ್ ಬಿರುಗಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಈ ಕೇಸ್ನಲ್ಲಿ 10 ಸ್ಫೋಟಕ ಸತ್ಯಗಳು ಹೊರಬೀಳ್ತಾ ಇದೆ. ಮೊದಲು ಪ್ರಜ್ವಲ್ರಿಂದ ಆರಂಭವಾದ ಕೇಸ್ ಹಲವು ತಿರುವುಗಳನ್ನು ಪಡೆದುಕೊಂಡಿದೆ. ಪ್ರಜ್ವಲ್ ದೇಶ ಬಿಟ್ಟು ಹೋದರೆ ರೇವಣ್ಣ ಜೈಲಲ್ಲಿದ್ದಾರೆ. ಈ ಕೇಸ್ನಲ್ಲಿ ತಳುಕು ಹಾಕಿಕೊಂಡಿದ್ದ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ. ಹಾಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಹೆಸರು ಈ ಕೇಸ್ನಲ್ಲಿ ಕೇಳಿ ಬಂದಿದೆ. ಅಷ್ಟಕ್ಕೂ ಏನಿದು ಹಾಸನ ಫೈಲ್ಸ್ ತೋರಿಸ್ತೀವಿ ನೋಡಿ. ವೀಕ್ಷಕರೇ, ರಾಜ್ಯದಲ್ಲಿ ಕಳೆದ 20 ದಿನಗಳಿಂದಲೂ ಪೆನ್ ಡ್ರೈವ್ ಹಲ್ಚಲ್ ನಡೀತಾ ಇದೆ. ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಹಲವು ತಿರುವುಗಳಿವೆ, ಹಲವು ಟ್ವಿಸ್ಟ್ಗಳಿವೆ, ಯಾರೂ ಊಹಿಸಿಕೊಳ್ಳಲಾಗದ ರಹಸ್ಯಗಳಿವೆ. ಹಾಗೆ ಈ ಕೇಸ್ನಲ್ಲಿ ಹಲವು ಸಂದೇಹ ಕೂಡ ಇವೆ. ರೇವಣ್ಣನನ್ನ ಅರೆಸ್ಟ್ ಮಾಡಿದ್ದು ಯಾಕೆ? ಪ್ರಜ್ವಲ್ ಕೇಸ್ಗೂ ರೇವಣ್ಣ ಕೇಸ್ಗೂ ಇರೋ ಸಂಬಂಧ ಏನು? ರೇವಣ್ಣ ಬಂಧನ ಬಳಿಕ ಈ ಕೇಸ್ನಲ್ಲಿದ್ದ ವಕೀಲ ದೇವರಾಜೇಗೌಡರನ್ನ ಬಂಧಿಸಿದ್ದು ಯಾಕೆ? ಈ ಕೇಸ್ನಲ್ಲಿ ಎಲ್ಆರ್ ಶಿವರಾಮೇಗೌಡ ಪಾತ್ರ ಏನು? ಕಾಂಗ್ರೆಸ್ನ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹೆಸರು ಕೇಳಿ ಬಂದಿದ್ದು ಯಾಕೆ? ಹೀಗೆ ಸಾಲು ಸಾಲು ಅನುಮಾನಗಳು ಈ ಕೇಸ್ನಲ್ಲಿ ಹುಟ್ಕೊಂಡಿದ್ದಾವೆ. ಆ ಎಲ್ಲ ಸಂದೇಹಕ್ಕೂ ಉತ್ತರ ಹೇಳ್ತಾ ಹೋಗ್ತೀವಿ ನೋಡಿ. ಹಾಸನದಲ್ಲಿ ಹಲ್ಚಲ್ ಎಬ್ಬಿಸಿದ್ದ ಪೆನ್ ಡ್ರೈವ್. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತದಾನದ ದಿನವೇ ಪ್ರಜ್ವಲ್ ಪರದೇಶಕ್ಕೆ ಪರಾರಿ. ದೇಶಕ್ಕೆ ಸಾರ್ವತ್ರಿಕ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ರಾಜ್ಯದಲ್ಲಿ ಢವಢವ ಶುರುವಾಗಿತ್ತು. ಅದರಲ್ಲೂ ಹಾಸನದಲ್ಲಿ ಲೈಂಗಿಕ ಹಗರಣದ ಪಿಸುಗುಸು ಕೇಳಿಸಲು ಶುರುವಾಗಿತ್ತು. ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಇದೆ ಅನ್ನೋಷ್ಟರಲ್ಲಿ ಬಾಂಬ್ ಸ್ಫೋಟಗೊಳ್ಳೋದಕ್ಕೆ ಸಿದ್ಧವಾಗಿತ್ತು. ಒಂದು ಕಡೆ ಪ್ರಚಾರ ಆದ್ರೆ ಮತ್ತೊಂದು ಕಡೆ ದೊಡ್ಡ ಮಸಲತ್ತು ನಡೆದಿತ್ತು. ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಕೆಲವೊಂದಿಷ್ಟು ವಿಡಿಯೋಗಳು ಹಾಸನದ ತುಂಬಾ ಓಡಾಡೋದಕ್ಕೆ ಶುರುವಾಗಿತ್ತು. ಇಲ್ಲಿಂದಲೇ ಆರಂಭ ಆಯ್ತು ನೋಡಿ ಹಾಸನ ಫೈಲ್ಸ್ನ ಮೊದಲ ಅಧ್ಯಾಯ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಸಾವಿರಾರು ಅಶ್ಲೀಲ ವಿಡಿಯೋಗಳು ಪೆನ್ ಡ್ರೈವ್ನಲ್ಲಿ ಕಾಪಿ ಆಗಿದ್ವು. ಹಾಸನದ ಗಲ್ಲಿ ಗಲ್ಲಿಯಲ್ಲಿ ಈ ಪೆನ್ ಡ್ರೈವ್ಗಳು ಮತದಾರನ ಕೈಗೆ ಸಿಕ್ಕಿದ್ವು. ಅದರಲ್ಲಿ ಏನಿದೆ ಅಂತ ನೋಡಿದ್ರೆ ಪೆನ್ ಡ್ರೈವ್ ತುಂಬೆಲ್ಲ ಸಾವಿರಾರು ಅಶ್ಲೀಲ ವಿಡಿಯೋಗಳು. ಇದು ಹಾಸನ ಸಂಸದ ಪ್ರಜ್ವಲ್ ರದ್ದು ಅಂತ ಹೇಳಲಾಗಿತ್ತು. ಚುನಾವಣೆ ಸಮಯದಲ್ಲೇ ವೈರಲ್ ಆಗಿದ್ರಿಂದ ರಾಜಕೀಯ ತಿರುವು ಪಡೆದುಕೊಂಡಿತ್ತು. ಅಂದು ಏಪ್ರಿಲ್ 26 ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಶುರುವಾಗಿತ್ತು. ಬೆಳಗ್ಗೆ ಮತದಾನ ಮಾಡಿದ್ದ ಪ್ರಜ್ವಲ್ ಅಲ್ಲಿಂದ ಹಾಗೆ ಜರ್ಮನಿಗೆ ಹಾರಿಬಿಟ್ರು. ಇದು ಹಾಸನ ಫೈಲ್ಸ್ನ 2ನೇ ರೋಚಕ ಅಧ್ಯಾಯ. ಅತ್ತ ಪ್ರಜ್ವಲ್ ಎಸ್ಕೇಪ್, ಇತ್ತ ಹೊತ್ತಿದ ಬೆಂಕಿ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಪ್ರಜ್ವಲ್ ಮತದಾನ ಮಾಡಿ ಜರ್ಮನಿಗೆ ಎಸ್ಕೇಪ್ ಆದ್ರು. ಇತ್ತ ರಾಜ್ಯದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಾದ್ಯಂತ ಪ್ರಜ್ವಲ್ ಪ್ರಕರಣದ ಬಗ್ಗೆಯೇ ಮಾತುಕತೆ ಶುರುವಾಗಿತ್ತು. ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಸಣ್ಣ ಪುಟ್ಟ ಕಾರ್ಯಕರ್ತರ ಬಾಯಲ್ಲೂ ಪ್ರಜ್ವಲ್ ಅಶ್ಲೀಲ ವಿಡಿಯೋದ್ದೇ ಮಾತು. ಕೂಡಲೇ ಪ್ರಜ್ವಲ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಕೂಗು ಕೇಳಿ ಬರತೊಡಗಿತು. ಪ್ರಜ್ವಲ್ ವಿರುದ್ಧ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆದವು. ಇದೇ ಸಂದರ್ಭದಲ್ಲಿ ಈ ಕೇಸ್ಗೆ ಊಹಿಸಲಾಗದ ಮತ್ತೊಂದು ಟ್ವಿಸ್ಟ್ ಸಿಕ್ಕಿತ್ತು. ಆ ಟ್ವಿಸ್ಟ್ ಬೇರೆ ಯಾವುದೂ ಅಲ್ಲ, ತಂದೆ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿತ್ತು. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಪ್ರಜ್ವಲ್ ರೇವಣ್ಣ ಕೇಸ್ ಬೇರೆ, ರೇವಣ್ಣ ಕೇಸ್ ಬೇರೆ. ಮೊದಲು ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲು ಮಾಡಲಾಗಿತ್ತು. ಅದಾದ 2 ದಿನದ ಬಳಿಕ ಕಿಡ್ನಾಪ್ ಕೇಸ್ ಹಾಕಲಾಯಿತು. ಇಲ್ಲೇ ಆಗಿದ್ದು ಮೇಜರ್ ಟ್ವಿಸ್ಟ್. ಅಂದಹಾಗೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದ್ದು ಇದೇ ಕೇಸ್.
ಅದು ಅಲ್ಲದೆ ಎಲ್ಲರಲ್ಲೂ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದೂ ಇದೇ ಕೇಸ್. ಮೊದಲು ಲೈಂಗಿಕ ಕೇಸ್, ಅದಾದ ಮೇಲೆ ಅದೇ ಮಹಿಳೆಯ ಮಗನಿಂದ ಕಿಡ್ನ್ಯಾಪ್ ಕೇಸ್. ಯಾವಾಗ ಕಿಡ್ನ್ಯಾಪ್ ಕೇಸ್ ದಾಖಲಾಯಿತೋ ಅಲ್ಲಿಗೆ ರೇವಣ್ಣರ ಕುತ್ತಿಗೆಗೆ ಉರುಳು ಬಿಗಿಯಾಗ್ತಾ ಹೋಯಿತು. ಪ್ರಜ್ವಲ್ ಲೈಂಗಿಕ ಕೇಸ್ ನಡೀತಾ ಇರುವಾಗಲೇ ರೇವಣ್ಣ ಮೇಲೆ ಕಿಡ್ನ್ಯಾಪ್ ಕೇಸ್ ದಾಖಲಾಗಿ ಬಂಧನದವರೆಗೂ ಹೋಯಿತು. ಪ್ರಜ್ವಲ್ ಕೇಸ್ನಲ್ಲೂ ಅದೇ ಸಂತ್ರಸ್ತೆ, ರೇವಣ್ಣ ಕೇಸ್ನಲ್ಲೂ ಅದೇ ಮಹಿಳೆ. ರೇವಣ್ಣ ವಿರುದ್ಧ ಒಟ್ಟು 2 ಪ್ರಕರಣಗಳು ದಾಖಲಾಗಿದ್ವು. ಹಾಗೆ ಈ ಪ್ರಕರಣದಲ್ಲಿ ರೇವಣ್ಣ A1 ಆರೋಪಿ ಆಗಿದ್ರೆ ಪ್ರಜ್ವಲ್ A2 ಆರೋಪಿ ಆಗಿದ್ರು. ಇದು ಬರೀ ಲೈಂಗಿಕ ಕಿರುಕುಳ ಕೇಸ್ ಆಗಿತ್ತು. ಮೊದಲು ದೂರು ಕೊಟ್ಟಿದ್ದ ಸಂತ್ರಸ್ತ ಮಹಿಳೆ ಹೊಳೆನರಸೀಪುರ ರೇವಣ್ಣನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈಕೆ ದೂರಿನ ಅನ್ವಯ ಹಲವು ಹೇಳಿಕೆಯನ್ನ ದಾಖಲಿಸಲಾಗಿತ್ತು. ಅದರ ಪ್ರಕಾರ ನೋಡೋದಾದ್ರೆ ರೇವಣ್ಣ ತಮ್ಮ ಕೊಠಡಿಗೆ ಬರುವಂತೆ ಆಹ್ವಾನಿಸ್ತಾ ಇದ್ರು, ಮನೆಯ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು ಅಂತ ಹೇಳಿದ್ಲು. ಅಲ್ಲದೆ ರೇವಣ್ಣ ಹಣ್ಣು ಕೊಡೋ ನೆಪದಲ್ಲಿ ಮೈಕೈ ಮುಟ್ತಾ ಇದ್ರು, ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು. ಇದೇ ರೀತಿ ಹಲವು ಬಾರಿ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಜೊತೆಗೆ ತನ್ನ ಮಗಳಿಗೂ ವಿಡಿಯೋ ಕಾಲ್ ಮಾಡಿ ಅಸಭ್ಯ ವರ್ತನೆ ಮಾಡಿದ್ದಾರೆ ಅಂತ ಮಹಿಳೆ ದೂರಿದ್ರು. ಆದರೆ ಈ ಕೇಸ್ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಆಗಲೇ ನೋಡಿ ದಾಖಲಾಗಿದ್ದು 2ನೇ ಕೇಸ್ ಹಾಗೂ ಇನ್ನಷ್ಟು ಸ್ಟ್ರಾಂಗ್ ಕೇಸ್. ರೇವಣ್ಣರ ಮನೆಯಲ್ಲಿಯೇ ಮತ್ತೊಬ್ಬ ಮಹಿಳೆ ಕೆಲಸ ಮಾಡಿಕೊಂಡು ಇದ್ರು. ಈಕೆಯ ಮಗ ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ಕೇಸ್ ದಾಖಲು ಮಾಡಿದ್ದ. ಇದು ರೇವಣ್ಣರ ಬಂಧನಕ್ಕೆ ಕಾರಣ ಆಗಿತ್ತು. ಇದೇ ಕೇಸ್ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಜಗಳಕ್ಕೆ ಬಿದ್ದಿದ್ರು. ರೇವಣ್ಣ ಸಂತ್ರಸ್ತ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿಸಿದ್ದಾರೆ, ಕಾಳೇನಹಳ್ಳಿ ತೋಟದ ಮನೆಯಲ್ಲಿಟ್ಟಿದ್ದಾರೆ ಅಂತ ಹೇಳಲಾಗಿತ್ತು. ಅಲ್ಲದೆ SIT ಅಧಿಕಾರಿಗಳು ಕಾಳೇನಹಳ್ಳಿ ತೋಟದ ಮನೆಗೆ ಹೋಗಿ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದೇವೆ ಅಂತ ಹೇಳಿದ್ರು. ಆದರೆ ಜೆಡಿಎಸ್ ಮುಖಂಡರು ಹೇಳಿದ್ದೇ ಬೇರೆ. ಈ ಸಂತ್ರಸ್ತ ಮಹಿಳೆಯನ್ನ ಯಾರೂ ಕಿಡ್ನ್ಯಾಪ್ ಮಾಡಿರಲಿಲ್ಲ. ಈಕೆ ತನ್ನ ಸಂಬಂಧಿಕರ ಮನೆಯಲ್ಲಿ ಇದ್ಲು, ಅಲ್ಲಿಂದ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಅಂತ SIT ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ರು. ಲೈಂಗಿಕ ಕೇಸ್ನಲ್ಲಿ ದೇವರಾಜೇಗೌಡ ಅರೆಸ್ಟ್. ರೇವಣ್ಣ ಕೇಸ್ಗೂ ಈ ಕೇಸ್ಗೂ ಸಂಬಂಧವಿಲ್ಲ. ವೀಕ್ಷಕರೇ, ಎಲ್ಲರಿಗೂ ಅಸಲಿಗೆ ಕನ್ಫ್ಯೂಷನ್ ಶುರುವಾಗಿದ್ದು ಇಲ್ಲಿಯೇ ನೋಡಿ. ರೇವಣ್ಣ ಕಿಡ್ನ್ಯಾಪ್ ಕೇಸ್ನಲ್ಲಿ ಜೈಲ್ ಸೇರಿದ್ದಾರೆ ಅಂದ್ರೆ ಈ ದೇವರಾಜೇಗೌಡರನ್ನ ಬಂಧನ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಕೇಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿ ಬಂದಿದ್ದು ಇದೇ ದೇವರಾಜೇಗೌಡರ ಹೆಸರು. ಎಲ್ಲರಿಗೂ ಪೆನ್ ಡ್ರೈವ್ ಹಂಚಿದ್ದು ದೇವರಾಜೇಗೌಡ ಅಂತ ಕಾಂಗ್ರೆಸ್ ಆರೋಪಿಸಿತ್ತು. ಅದರ ಸುದ್ದಿಗೋಷ್ಠಿ ನಡೆಸಿದ್ದ ವಕೀಲ ದೇವರಾಜೇಗೌಡ ಹಲವು ವಿಚಾರಗಳನ್ನ ಹೊರಹಾಕಿದ್ರು. ಕಾಂಗ್ರೆಸ್ನ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಹೆಸರುಗಳನ್ನು ಹೇಳಿದ್ರು. ಅಶ್ಲೀಲ ವಿಡಿಯೋಗಳನ್ನ ವೈರಲ್ ಮಾಡಿದ್ದಕ್ಕೆ ದೇವರಾಜೇಗೌಡಗೆ ಸಂಕಷ್ಟ ಆಗುತ್ತೆ ಅಂತ ಎಲ್ಲ ಅಂದುಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಇಲ್ಲಿ ವಕೀಲ ಕಂ ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಹಿಳೆಯೊಬ್ಬಳು ದೇವರಾಜೇಗೌಡ ವಿರುದ್ಧ ಲೈಂಗಿಕ ಕಿರುಕುಳದ ಪ್ರಕರಣ ದಾಖಲಿಸಿದ್ದಾರೆ. ಹೀಗಾಗಿ ದೇವರಾಜೇಗೌಡರನ್ನ ಪೊಲೀಸರು ಬಂಧಿಸಿದ್ದಾರೆ. DCM DK ಶಿವಕುಮಾರ್ ವಿರುದ್ಧ ವಿಡಿಯೋ ಡಿಸ್ಟ್ರಿಬ್ಯೂಷನ್ ಆರೋಪ ಮಾಡಿದ್ದ ವಕೀಲ ದೇವರಾಜೇಗೌಡ ಈಗ ಅರೆಸ್ಟ್ ಆಗಿದ್ದಾರೆ. ನಿವೇಶನವೊಂದರ ಮಾರಾಟ ವಿಚಾರವಾಗಿ ವಕೀಲ ದೇವರಾಜೇಗೌಡರನ್ನ ಈ ಮಹಿಳೆ ಸಂಪರ್ಕ ಮಾಡಿದ್ರಂತೆ. ಆಗ ಸಹಾಯದ ನೆಪದಲ್ಲಿ ತನ್ನನ್ನ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸಿ ದೂರು ನೀಡಿದ್ರು. ಹೆದರಿಸಿ ಬೆದರಿಸಿ ತನ್ನ ಮೇಲೆ ದೌರ್ಜನ್ಯ ನಡೆಸಲಾಗಿದೆ, ವಿಡಿಯೋ ಕಾಲ್ ಮಾಡಿ ತನ್ನ ಖಾಸಗಿ ಅಂಗಾಂಗ ತೋರಿಸಿ ಮಾನಸಿಕ ಹಿಂಸೆ ನೀಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಈ ಕೇಸ್ನಲ್ಲಿ ದೇವರಾಜೇಗೌಡರ ಬಂಧನವಾಗಿದೆ. ಇದಿಷ್ಟು ಮಾತ್ರವಲ್ಲದೆ ಕಾರಿನಲ್ಲಿ ಹಾಸನಕ್ಕೆ ಕರ್ಕೊಂಡು ಹೋಗಿ ಹೇಳಿದ ಹಾಗೆ ಕೇಳಿದ್ರೆ ಮನೆ ನಿರ್ಮಾಣ ಕೆಲಸ ಬೇಗ ಮುಗಿಸ್ತೀನಿ ಅಂತ ದೈಹಿಕವಾಗಿ ದುರುಪಯೋಗ ಮಾಡಿಕೊಂಡಿದ್ದಾರಂತೆ. ನಂತರ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಮಹಿಳೆ ಆರೋಪ ಮಾಡಿದ್ದಾರೆ. ಮಹಿಳೆಯ ದೂರು ಆಧರಿಸಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ FIR ದಾಖಲು ಮಾಡಲಾಗಿತ್ತು. ಮಹಿಳೆ ಮೇಲಿನ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಮೇ 8ರಂದು ದೇವರಾಜೇಗೌಡ ಅರ್ಜಿ ಸಲ್ಲಿಸಿದ್ರು. ಮೇ 15ಕ್ಕೆ ಮುಂದಿನ ವಿಚಾರಣೆಗಾಗಿ ನ್ಯಾಯಾಲಯ ಅದನ್ನ ಮುಂದೂಡಿದೆ. ಹೀಗೆ ಬೇರೊಂದು ಪ್ರಕರಣದಲ್ಲಿ ದೇವರಾಜೇಗೌಡರ ಬಂಧನ ಆಗಿದೆ. ಆದರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಬಂಧನ ಆಗಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಚಾರ. ಎಲ್ಲ ಪ್ರಕರಣಗಳು ಒಂದಕ್ಕೊಂದು ತಳುಕು ಹಾಕಿಕೊಂಡಿರೋದು ಇಲ್ಲಿ ದೊಡ್ಡ ಮಟ್ಟದ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಿದೆ.
ಪೆನ್ ಡ್ರೈವ್ ಹೊರಬಂದ ಮೇಲೆ ಹಲವು ಟ್ವಿಸ್ಟ್ಗಳನ್ನು ಈ ಕೇಸ್ ಪಡೆದುಕೊಂಡಿದೆ. ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಹೇಳೋದಕ್ಕೂ ಅಸಾಧ್ಯ. ಪ್ರಜ್ವಲ್ ವಿದೇಶದಿಂದ ಬಂದ ಮೇಲೆ ಅದ್ಯಾವ ತಿರುವು ಪಡೆಯುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.